ನಾರದ ಮಹರ್ಷಿಗಳು ತಮ್ಮ ಅಭಯ ಹಸ್ತದಿಂದ ಆ ಪುಟ್ಟ ಬಾಲಕನ ತಲೆಯನ್ನು ಸವರುತ್ತಾ ಈ ರೀತಿ ಮಾತನಾಡತೊಡಗಿದರು. ನನ್ನ ಪ್ರೀತಿಯ ಮಗುವೇ, ಈಗ ನೀನಿನ್ನು ಆಟ ಪಾಠಗಳಲ್ಲಿ ತೊಡಗಬೇಕಾದ ಪುಟ್ಟ ಬಾಲಕ. ಆತ್ಮಗೌರವಕ್ಕೆ ಕುಂದು ಉಂಟು ಮಾಡಿದ ಆ ಮಾತುಗಳಿಂದ ನೀನೇಕೆ ಇಷ್ಟು ವ್ಯಥಿತನಾಗಿರುವೆ? ನನ್ನ ಪ್ರೀತಿಯ ಧ್ರುವನೇ, ನಿನ್ನ ಆತ್ಮಗೌರವಕ್ಕೆ ಚ್ಯುತಿಯುಂಟಾಯಿತೆಂದು ಭಾವಿಸಿದ್ದರೆ ಅದರಿಂದ ನೀನು ಅತೃಪ್ತನಾಗಲು ಕಾರಣವಿಲ್ಲ. ಆ ಬಗೆಯ ಅತೃಪ್ತಿಯು ಭ್ರಮಾತ್ಮಕ ಮಾಯಾಶಕ್ತಿಯ ಇನ್ನೊಂದು ಲಕ್ಷಣವೇ ಆಗಿದೆ. ಪ್ರತಿಯೊಬ್ಬ ಜೀವಿಯು ತನ್ನ ಹಿಂದಿನ ಕರ್ಮಗಳ ಫಲಗಳಿಂದ ನಿಯಂತ್ರಿತನಾಗುತ್ತಾನೆ. ಬೇರೆ ಬೇರೆ ಬಗೆಯ ಜೀವಿಗಳು ಬೇರೆ ಬೇರೆಯಾಗಿ ಸುಖ ಪಡುತ್ತಲೋ ಕಷ್ಟಪಡುತ್ತಲೋ ಇರುವುದಕ್ಕೆ ಇದೇ ಕಾರಣ. ದೇವೋತ್ತಮ ಪರಮಪುರುಷನ ಕಾರ್ಯಗತಿಯು ಅತ್ಯಾಶ್ಚರ್ಯಕರವಾದದ್ದು. ಬುದ್ಧಿವಂತನಾದವನು ಈ ಕಾರ್ಯಗತಿಯನ್ನು ಒಪ್ಪಿಕೊಂಡು ಅವನ ಪರಮೋನ್ನತ ಸಂಕಲ್ಪದಂತೆ ಕಷ್ಟ ಸುಖ ಯಾವುದೇ ಬರಲಿ ಅದರಿಂದ ಅತೃಪ್ತನಾಗದೆ ಭಗವಂತನ ಕೃಪೆಯನ್ನು ಅವಲಂಬಿಸಿಕೊಂಡು ವ್ಯಕ್ತಿಯು ಎಲ್ಲಾ ಸಂದರ್ಭಗಳಲ್ಲಿಯೂ ತೃಪ್ತಿಯಿಂದಿರಬೇಕೆಂದು ಹೇಳಿದರು. ಈ ರೀತಿ ನಾರದ ಮಹರ್ಷಿಗಳು ಆ ಪುಟ್ಟ ಬಾಲಕನಿಗೆ ಬುದ್ಧಿ ಮಾತನ್ನು ಹೇಳಿ ಮನೆಗೆ ಕಳಿಸಲು ಪ್ರಯತ್ನಿಸುತ್ತಿರುವಂತೆ ತೋರಿದರು. ನಿಜವಾಗಿಯೂ ಆ ಪುಟ್ಟ ಬಾಲಕನ ಸಂಕಲ್ಪವು ಎಷ್ಟು ದೃಢವಾಗಿದೆ ಎಂದು ಪರೀಕ್ಷಿಸುತ್ತಿದ್ದರು. ಈ ಕಥೆಯು ಮುಂದುವರಿಯುವುದು.